ಎನ್ನಂಬಿಕೆ ಬಳಗದಿಂದ ಒಂದು ಕತೆ ಹೇಳ್ತಿಲ್ಲ ಪ್ಲೀಸ್. ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಒಂದಿನ ಅವನು ಸಂತೆಗೆ ಹೋಗಿ ಒಂದು ಕುರಿನ ಕೊಂಡುಕೊಂಡು ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದ. ಅದನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದ. ಅವನು ಮನೆಗೆ ಹೋಗೋ ದಾರಿನಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಲ್ಲಿ 3 ಜನ ಕಳ್ಳರಿದ್ರು. ಆ 3 ಜನ ಕಳ್ಳರು ಇವತ್ತೇನಾದರೂ ಒಂದು ಸಂಪಾದನೆ ಮಾಡಬೇಕು ಅನ್ನೋದನ್ನು ಸಂಚು ಹಾಕ್ತಾಯಿದ್ರು. ಅಷ್ಟರಲ್ಲಿ ಈ ಬ್ರಾಹ್ಮಣ ಕುರಿನ ಹೊತ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತು. ಅವರು ಏನು ಅಂದ್ಕೊಂಡ್ರು, ಈ ಕುರಿ ಹೇಗಾರು ಮಾಡಿ ನಾವು ಸಂಪಾದನೆ ಮಾಡಿಕೊಂಡ್ರೆ, ಅದನ್ನು ಹೇಗಾರು ಕದ್ರೆ ನಮಗೆ ಸಾಕಷ್ಟು ಹಣ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರು. ಹೀಗೆ ಯೋಚನೆ ಮಾಡಿ ಒಂದು ಉಪಾಯ ಮಾಡಿದ್ರು. ಸ್ವಲ್ಪ ದೂರ ಹೀಗೆ ಬ್ರಾಹ್ಮಣ ನಡ್ಕೊಂಡು ಹೋಗ್ತಾ ಇದ್ದಾಗ ಮೊದಲನೇ ಕಳ್ಳ ಅವನ ಎದುರಿಗೆ ಬಂದು ಇದೇನು ಸ್ವಾಮಿ ಇದು, ಹೆಗಲ ಮೇಲೆ ನಾಯಿನ ಯಾಕೆ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರು. ಈ ಬ್ರಾಹ್ಮಣನಿಗೆ ಕೋಪ ಬಂತು. ಅರೆ, ಏನೋ ಹೇಳ್ತಾ ಇದೆಯಾ, ಇದು ನಾಯಿ ಅಲ್ಲ, ಇದು ಕುರಿ, ಸುಮ್ಮನೆ ಹೋಗು ತರಲೆ ಅಂತ ಹೇಳಿ ಬೈದು ಕಳಿಸ್ಬಿಟ್ಟ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ಇನ್ನೊಬ್ಬ ಕಳ್ಳ ಬಂದ. ಅವನು ಎದುರುಗಡೆ ಬಂದು, ಅರೆ ಸ್ವಾಮಿ, ಇದೇನಿದು, ನೀವು ಯಾಕೆ ಈ ಹೆಗಲ ಮೇಲೆ ಈ ಕತ್ತೆಯನ್ನು ಎತ್ಕೊಂಡು ಹೋಗ್ತಾ ಇದ್ದೀರಾ ಹೇಳ್ದ. ಬ್ರಾಹ್ಮಣನಿಗೆ ಆಗಲೂ ಕೋಪ ಬಂತು. ಇದು ಕತ್ತೆ ಎಲ್ಲ ಕಣಯ್ಯ, ಇದು ಕುರಿ, ಇದು ಸರಿಯಾಗಿ ನೋಡು ನೀನು ಅಂತ ಹೇಳಿ ಮುಂದಕ್ಕೆ ಹೋದ. ಇನ್ನೂ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅಲ್ಲಿ 3ನೇ ಕಳ್ಳ ಬಂದ. ಅವನು ಎದುರುಗಡೆ ಬಂದು ನಿಂತು, ಇದೇನು ಸ್ವಾಮಿ ಇದು, ಈಗ ಯಾಕೆ ಹೆಗಲ ಮೇಲೆ ಜಿಂಕೆನ ಎತ್ಕೊಂಡು ಹೋಗ್ತಾ ಇದ್ದೀರಾ, ಏನು ಮಾಡ್ತೀರಿ ನೀವು ಜಿಂಕೆನ ಅಂತ ಕೇಳ. ಆಗ ಬ್ರಾಹ್ಮಣನಿಗೆ ನಿಜವಾಗ್ಲೂ ಸಂಶಯ ಬಂತು. ಓ, ನಾನು ಹೊತ್ಕೊಂಡು ಹೋಗ್ತಾ ಇರೋದು ಇದು ಯಾವುದೋ ಮಾಯಾವಿ ಪ್ರಾಣಿ, ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತಾ ಇದೆ. ಇದನ್ನು ಮನೆಗೆ ತಗೊಂಡು ಹೋದರೆ ನಿಜವಾಗ್ಲೂ ನನಗೆ ಉಳಿದಿರೋದಿಲ್ಲ ಅಂತ ಅಂದ್ಕೊಂಡು ಏನು ಮಾಡ್ದ, ಆ ಕುರಿನ ಅಲ್ಲೇ ಬಿಟ್ಟು ಮನೆಗೆ ಹೊರಟೋದ. ಆಮೇಲೆ ಕಳ್ಳರು ಆ ಕುರಿನ ತಗೊಂಡು ಹೋಗಿ ಸಂತೆಯಲ್ಲಿ ಮಾರಾಟ ಮಾಡಿ ಹಣ ಪಡ್ಕೊಂಡ್ರು. ಇದರಿಂದ ಏನಾಗುತ್ತೆ ನಮಗೆ, ದಾರಿಯಲ್ಲಿ ಹೋಗೋ ಎಲ್ಲ ಜನಗಳ ಮಾತುಗಳನ್ನು ನಾವು ಕೇಳಬಾರ್ದು. ನಾವು ಮಾಡೋ ಕೆಲಸಗಳಲ್ಲಿ ನಮಗೆ ನಂಬಿಕೆ ಇರಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಅನ್ನುವಂಥದ್ದು ಅರ್ಥ ಆಗುತ್ತೆ.